ಸಿವಿಲ್ ಪ್ರಕರಣಗಳಲ್ಲಿ 120 ದಿನಗಳೊಳಗೆ ಲಿಖಿತ ಹೇಳಿಕೆ ಸಲ್ಲಿಸಬೇಕು. ಕರ್ನಾಟಕ ಹೈಕೋರ್ಟ್ನ ಮಹತ್ವದ ಸ್ಪಷ್ಟನೆ. ಸಿವಿಲ್ ಪ್ರಕರಣಗಳಲ್ಲಿ ಪ್ರತಿವಾದಿಗಳು ಡಿಫೆಂಡೆಂಟ್ಸ್ ಗಮನಿಸಬೇಕಾದ ಅತ್ಯಂತ ಮುಖ್ಯ ಮಾಹಿತಿ ಇದು. ಕರ್ನಾಟಕ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಕಾಯ್ದೆಯ ಪ್ರಕಾರ 0506/2025 ರಿಂದ ಜಾರಿಗೆ ಬಂದ ಹೊಸ ನಿಯಮವನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿಹಿಡಿದಿದೆ. ಲಿಖಿತ ಹೇಳಿಕೆ ರಿಟನ್ ಸ್ಟೇಟ್ಮೆಂಟ್ ಎಂದರೇನು? ವಾದಿಯು ಪ್ಲೇಂಟಿಫ್ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿದ ನಂತರ ಪ್ರತಿವಾದಿಯು ಆ ದಾವೆಗೆ ಉತ್ತರವಾಗಿ ತನ್ನ ಪರವಾದ ವಾದಗಳು, ಆಕ್ಷೇಪಣೆಗಳು ಹಾಗೂ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಲಿಖಿತ ರೂಪದಲ್ಲಿ ಸಲ್ಲಿಸುವುದನ್ನು ಲಿಖಿತ ಹೇಳಿಕೆ ರಿಟನ್ ಸ್ಟೇಟ್ಮೆಂಟ್ ಎಂದು ಕರೆಯುತ್ತಾರೆ. ಹೊಸ ನಿಯಮ ಏನು? ಪ್ರತಿವಾದಿಗೆ ಸಮನ್ಸ್ ಜಾರಿಯಾದ ನಂತರ ಸಾಧ್ಯವಾದಷ್ಟು ಬೇಗ ಲಿಖಿತ ಹೇಳಿಕೆ ಸಲ್ಲಿಸಬೇಕು. ಸಾಮಾನ್ಯವಾಗಿ 30 ದಿನಗಳೊಳಗೆ ಲಿಖಿತ ಹೇಳಿಕೆ ಸಲ್ಲಿಸುವುದು ನಿರೀಕ್ಷಿತ. ಸೂಕ್ತ ಕಾರಣಗಳಿದ್ದರೆ ನ್ಯಾಯಾಲಯ ಸಮಯ ವಿಸ್ತರಣೆ ನೀಡಬಹುದು. ಆದರೆ ಒಟ್ಟು 120 ದಿನಗಳ ಒಳಗೆ ಲಿಖಿತ ಹೇಳಿಕೆ ಸಲ್ಲಿಸಬೇಕು. 120 ದಿನಗಳು ಕಳೆದ ನಂತರ ಲಿಖಿತ ಹೇಳಿಕೆ ಸಲ್ಲಿಸುವ ಹಕ್ಕು ಕಳೆದುಹೋಗುತ್ತದೆ. ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನು ಸ್ವೀಕರಿಸುವುದಿಲ್ಲ. ಈ ನಿಯಮ ಯಾರಿಗೆ ಅನ್ವಯಿಸುತ್ತದೆ? ಈ 120 ದಿನಗಳ ಕಡ್ಡಾಯ ನಿಯಮವು 0506/2025 ಅಥವಾ ಅದರ ನಂತರ ದಾಖಲಾದ ಸಿವಿಲ್ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಹಳೆಯ ಪ್ರಕರಣಗಳಿಗೆ ಏನು? 0506/2025ಕ್ಕಿಂತ ಮೊದಲು ದಾಖಲಾದ ಸಿವಿಲ್ ಪ್ರಕರಣಗಳಿಗೆ ಈ ಹೊಸ ನಿಯಮ ಅನ್ವಯಿಸುವುದಿಲ್ಲ. ಆ ಪ್ರಕರಣಗಳು ಹಳೆಯ ಕಾನೂನು ಹಾಗೂ ನ್ಯಾಯಾಂಗ ತೀರ್ಪುಗಳ ಪ್ರಕಾರ ಮುಂದುವರಿಯುತ್ತವೆ. 120 ದಿನಗಳ ನಂತರ ಏನಾಗುತ್ತದೆ? ಪ್ರತಿವಾದಿಯ ಲಿಖಿತ ಹೇಳಿಕೆಯನ್ನು ನ್ಯಾಯಾಲಯ ಸ್ವೀಕರಿಸದೇ ಇರಬಹುದು. ಪ್ರತಿವಾದಿಗೆ ತನ್ನ ಸಂಪೂರ್ಣ ರಕ್ಷಣೆಯನ್ನು ಮಂಡಿಸಲು ಅವಕಾಶ ಕಡಿಮೆಯಾಗಬಹುದು. ನ್ಯಾಯಾಲಯ ಲಭ್ಯವಿರುವ ದಾಖಲೆಗಳ ಆಧಾರದ ಮೇಲೆ ಮುಂದಿನ ವಿಚಾರಣೆಯನ್ನು ನಡೆಸಬಹುದು. ಇದರಿಂದ ಪ್ರತಿವಾದಿಯ ಪ್ರಕರಣದ ಮೇಲೆ ಗಂಭೀರ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಈ ನಿಯಮದ ಉದ್ದೇಶ ಸಿವಿಲ್ ಪ್ರಕರಣಗಳನ್ನು ಅನಗತ್ಯವಾಗಿ ವಿಳಂಬವಾಗದಂತೆ ತಡೆಯುವುದು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು. ಸಮಯೋಚಿತ ನ್ಯಾಯ ಒದಗಿಸುವುದು. ಪಕ್ಷಗಳು ವಿಳಂಬ ತಂತ್ರಗಳನ್ನು ಬಳಸುವುದನ್ನು ತಡೆಯುವುದು. ಪ್ರತಿವಾದಿಗಳು ಏನು ಮಾಡಬೇಕು? 1. ಸಮನ್ಸ್ ಬಂದ ತಕ್ಷಣ ವಕೀಲರನ್ನು ಸಂಪರ್ಕಿಸಿ. 2. ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿ. 3. 30 ದಿನಗಳೊಳಗೆ ಲಿಖಿತ ಹೇಳಿಕೆ ಸಲ್ಲಿಸಲು ಪ್ರಯತ್ನಿಸಿ. 4. ಅಗತ್ಯವಿದ್ದರೆ ನ್ಯಾಯಾಲಯದಿಂದ ಸಮಯ ವಿಸ್ತರಣೆ ಕೇಳಿ. 5. ಯಾವುದೇ ಕಾರಣಕ್ಕೂ 120 ದಿನಗಳ ಮಿತಿಯನ್ನು ನಿರ್ಲಕ್ಷಿಸಬೇಡಿ. ಸಾರ್ವಜನಿಕರಿಗೆ ಮುಖ್ಯ ಸಂದೇಶ. ಸಿವಿಲ್ ಪ್ರಕರಣದಲ್ಲಿ ಸಮನ್ಸ್ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ನಂತರ ನೋಡೋಣ ಎಂಬ ನಿರ್ಲಕ್ಷ್ಯ ನಿಮ್ಮ ಕಾನೂನು ಹಕ್ಕಿಗೆ ಧಕ್ಕೆ ತರಬಹುದು. ಸಮಯಕ್ಕೆ ಸರಿಯಾಗಿ ಲಿಖಿತ ಹೇಳಿಕೆ ಸಲ್ಲಿಸುವುದು ನಿಮ್ಮ ಪ್ರಕರಣವನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಅತ್ಯಂತ ಮುಖ್ಯ. ನಿಮ್ಮ ವಕೀಲರು ಶ್ರೀಕಾಂತ್ ಟಿ.ವಿ. ಕರ್ನಾಟಕ ಸಮೃದ್ಧಿ ಸಂಘಟನೆ ರಾಜ್ಯಾಧ್ಯಕ್ಷರು.